ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಪಾರ್ಟ್ 2 ವೀಡಿಯೋಗೆ ವೆಲ್ಕಮ್. ಸೊ ಯಾರೆಲ್ಲ ಪಾರ್ಟ್ 1 ವೀಡಿಯೋ ನೋಡಿಲ್ಲ ವೀಡಿಯೋ ಹೋಗಿ ಫಸ್ಟ್ ನೋಡಿ. ಅದು ನೋಡೋಕ್ಕೂ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಮಾರನೇ ಬೆಳಗ್ಗೆ ಎದ್ಬಿಟ್ಟು ಬೇಗ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡಿಬಿಟ್ಟು ನಾನು ಮೆಹಂದಿ ಬಿಡಿಸೋಣ ಅಂತ ಹೋದ್ವಿ. ಯಾವ ಆರ್ಟಿಸ್ಟು ಸಹ ಹೇಳಿರಲಿಲ್ಲ ಮೆಹಂದಿಗೆ. ಸೊ ನಾನು ನನ್ನ ಕಾಲೇಜ್ ಫ್ರೆಂಡ್ ಇಬ್ಬರೂ ಸಹ ಮೆಹಂದಿ ಬಿಡಿಸೋಣ ಅಂದ್ಕೊಂಡೆ. ಸೊ ನಾನು ಅವಳು ಹೋದ ತಕ್ಷಣ ನೋಡಿದ್ದು ತುಂಬ ಖುಷಿ ಆಯಿತು ಮತ್ತು ಶಾಕು ಆಯಿತು. ಇಷ್ಟು ಚೆನ್ನಾಗಿ ಮೆಹಂದಿ ಬಿಡಿಸ್ತಾಳೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ನೀನು ಅವಳಿಗೆ ಕೈ ಎಲ್ಲ ಬಿಡಿಸ್ಬಿಟ್ಟು ಫಿಲಪ್ ಮಾಡು, ನಾನು ಕಾಲಿಗೆ ಬಿಡಿಸ್ತೀನಿ. ಯಾಕಂದರೆ ಒಬ್ಬರೇ 2 ಕೈ ಕಾಲಿಗೆಲ್ಲ ಫಿಲಪ್ ಮಾಡೋದು ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಹಿಡಿಯುತ್ತೆ. ಅವಳು ಪಾಪು ಬಿಟ್ಟು ಬಂದಿರೋದ್ರಿಂದ ನೀನು ಫಿಲಪ್ ಮಾಡ್ಬಿಟ್ಟು ನೀನು ಹೊರಡು ಅಂತ ಹೇಳಿದೆ. ನಾನು ಆದಮೇಲೆ ಅವಳು ಕೈಗೆ ಬಿಡಿಸಿದ್ಲು, ನಾನು ಕಾಲಿಗೆ ಈ ಥರ ಬಿಡಿಸ್ದೆ. ಒಂದು ಕಾಲಿಗೆ ಮಾತ್ರ ಫಿಲಪ್ ಆಗೋಯ್ತು. ಅವಳು ಒಂದು ಕಡೆ ಕೈ ಫುಲ್ ಫಿಲಪ್ ಮಾಡಿಬಿಟ್ಟು ಇನ್ನೊಂದು ಕಡೆ ಕೈ ಬಿಡಿಸ್ತಾ ಇದ್ಲು. ಅವಳು ಕೈಗೆ ಎಲ್ಲ ಬಿಡಿಸೋ ಅಷ್ಟೊತ್ತಿಗೆ ನೀನು ಫಿಲಪ್ ಮಾಡು ಅಂತ ಹೇಳಿದೆ. ಅವಳು 4 ಗಂಟೆ 11 ಗಂಟೆಗೆ ಬಂದಿದ್ಲು. ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ಮನೇಲಿ 1 ಗಂಟೆ 1:30 ಹಂಗೆ ಹೋಗಿದ್ದೆ ಅಷ್ಟೇ ನಾನು. ಮತ್ತು ಅತ್ತೆಯವರೆಲ್ಲ ಇದ್ದರು. ಅವ್ರ ಅತ್ತೆಯರಿಗೆಲ್ಲ ಬಿಡಿಸ್ಬಿಟ್ಟು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಒಂದು 7 ಗಂಟೆ 7:30 ಆಗೋಗಿತ್ತು. ತುಂಬ ಅಂದರೆ ತುಂಬ ಕತ್ಲೆನೇ ಆಗೋಗಿತ್ತು. ಮನೇಲಿ ನೈಟ್ ರಿಸೆಪ್ಷನ್ ಇತ್ತು ಮಾರನೇ ಬೆಳಗ್ಗೆ. ಹೋಗೋಕ್ಕಾಗಲಿಲ್ಲ ನಾನು. ಆವತ್ತು ಪಾಪು ಬೇರೆ ಕೈ ಬಿಡಲಿಲ್ಲ, ಹಾಗಾಗಿ ಹೋಗಲಿಲ್ಲ. ನನಗೆ ತುಂಬ ಬೇಜಾರಾಯಿತು. ಸೊ ಅವಳು ನನಗೆ ಚಿಕ್ಕ ವಯಸ್ಸಿಂದ ಅಂದರೆ ತುಂಬ ಚಿಕ್ಕ ವಯಸ್ಸಿಂದ ನನಗೆ ಪರಿಚಯ ಇರೋದ್ರಿಂದ ನನಗೆ ಅವಳ ಜೊತೆ ಕಳೆದಿದ್ದ ಕ್ಷಣಗಳು ಪ್ರತಿಯೊಂದು ನನಗೆ ನೆನಪಾಗಿ ಸ್ವಲ್ಪ ಅಳು ಬಂತು. ನೈಟ್ ರಿಸೆಪ್ಷನ್ಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನನ್ನ ಫ್ರೆಂಡು ಬೆಳಗ್ಗೆ ಗಾಡೀಲಿ ಒಬ್ಬರು ಹೋಗ್ತಾಯಿದ್ರು, ಅವ್ರ ಜೊತೆ ನಾನು ಹೋದೆ. ಯಾಕಂದರೆ ಬೇಗ ನೈಟ್ ರಿಸೆಪ್ಷನ್ಗೆ ಬೇರೆ ಹೋಗಿಲ್ಲ. ಅವಳಿಗೆ ತುಂಬ ಅಂದರೆ ತುಂಬ ಕೋಪ ಬಂದಿರುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಸ್ವಲ್ಪ ಕನ್ವಿನ್ಸ್ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ ಹೋದೆ. ಈ ಸ್ಯಾರಿ ನನ್ನ ಮದುವೆ ಸ್ಯಾರಿ ಇದು. ನಾನಿದು 3 ಸತಿ ಹುಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಹುಟ್ಟಿಲ್ಲ ನಾನು. ಹಂಗಾಗಿ ಬೇಗ ಹೊರಡೋಣ ಅಂತ ಹೋದೆ. ಅವಳ ಜೊತೆ ಸ್ವಲ್ಪ ಬೇಜಾರು ಇತ್ತು, ಅಳುನೂ ಬಂತು ಹೋದ ತಕ್ಷಣ. ಯಾಕಂತ ಅಂದರೆ ಅವಳ ಜೊತೆ ತುಂಬ ಚಿಕ್ಕ ವಯಸ್ಸಿಂದ ನಾನು ಹಚ್ಕೊಂಡಿರೋ ಅಷ್ಟು ನಾನು ಇನ್ಯಾರನ್ನೂ ಹಚ್ಕೊಂಡಿಲ್ಲ. ಅವಳೊಬ್ಬಳೇ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದರೆ ಅಲ್ಲ, ಅವಳೇ ನನ್ನ ಬೆಸ್ಟ್ ಫ್ರೆಂಡು. ಹಾಗಾಗಿ ನನಗೆ ಸ್ವಲ್ಪ ಅಳು ಬಂತು ಹೋದ ತಕ್ಷಣ. ಅವಳಿಗೆ ನೈಟ್ ರಿಸೆಪ್ಷನ್ಗೂ ಹೋಗೋಕ್ಕಾಗಲಿಲ್ಲ. ನೀನು ಇವಾಗ ಬಂದಿದ್ದೀಯ ಅಂತ ಅವಳು ಬೈದ್ಲು, ಅಳ್ತಾಯಿದ್ಲು. ಹಂಗೆ ಹಿಂಗೆ ಮಾಡಿಬಿಟ್ಟಿಲ್ಲ, ಏನಾದರೂ ಆಗಲ್ಲ ಬಿಡು, ಪಾಪು ಇದ್ಲಲ್ಲ ಅಂತ ಹೇಳಿ ಕನ್ವಿನ್ಸ್ ಮಾಡಿಬಿಟ್ಟು ಅವಳಿಗೆ ಹೊಟ್ಟೆ ಹಸಿತಾಯಿದೆ ಅಂದ್ಲು. ಹಾಗಾಗಿ ನಾನೇ ತಿಂಡಿ ತಿನ್ನಿಸ್ಬೇಕಂತ ಆಸೆ ಇತ್ತು. ಆ ಆಸೆನ ಕೊನೆಯಲ್ಲಿ ನನ್ನ ಮದುವೆಲಿ ಇದು ಯಾವುದೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅವಳ ಮದುವೆಲಿ ಅದನ್ನೆಲ್ಲ ಫುಲ್ಫಿಲ್ ಮಾಡಿದೆ. ಮತ್ತು ಅವಳು ರೆಡಿ ಎಲ್ಲ ಆದಮೇಲೆ ಕೆಳಗಡೆ ಕರ್ಕೊಂಡೋಗ್ಬಿಟ್ಟು ಫೋಟೋ ತೆಗಿತಾಯಿದ್ರು. ಫೋಟೋಗೆಲ್ಲ ನಿಲ್ಲಿಸಾದ್ಮೇಲೆ ಏನು ಧಾರೆ ಮುಹೂರ್ತ ನಿಲ್ಲಿಸಿದ್ರು ಬೇಗ ಅಂತ. ನಾನು ಧಾರೆ ಮುಹೂರ್ತ ಮುಗಿಸ್ಕೊಂಡು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಈ ವೀಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟೇ ಕವರ್ ಮಾಡೋಕ್ಕಾಗಿದ್ದು. ಕೊನೆ ತನಕನೂ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಧಾರೆ ಮುಹೂರ್ತ ಆದಮೇಲೆ ನಾವೆಲ್ಲ ಊಟ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಫ್ರೆಂಡ್ಸ್ ಎಲ್ಲ ಬಂದಿದ್ದು. ಫ್ರೆಂಡ್ಸ್ ಜೊತೆ ಒಂದು ಚಿಕ್ಕ ಪುಟಾಣಿ ವೀಡಿಯೋ ಮಾಡಿಕೊಂಡು ಹಾಗೇ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ಫುಲ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅವಳು ಕಳಿಸೋ ತನಕನೂ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಕಾಲೇಜ್ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು ಎಲ್ಲ ಇದ್ದರು. ಸೊ ಹಾಗೆ ಒಂದು ಪುಟಾಣಿ ವೀಡಿಯೋ ಮಾಡಿಕೊಂಡೆ. ಎಲ್ಲರೂ ಸ್ವಲ್ಪ ನನಗೆ ಕಾಲು ಎಳಿತಾಯಿದ್ರು, ವೀಡಿಯೋ ಮಾಡ್ತಾಯಿದ್ದೀಯ, ನಾವು ಎಲ್ಪ್ ಮಾಡ್ತೀವಿ, ಮಾಡು ಅಂತ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.